ಬಂಧುಗಳಿಗೆಲ್ಲ ನಮಸ್ಕಾರ. ಇತ್ತೀಚೆಗೆ ಶ್ರೀ ಗೋಪಾಲ್ಭಾಯಿ ಸುತಾರಿಯಾಜಿ ಅವರು ಕಂಡುಹಿಡಿದಂತಹ ಗೋಕೃಪಾಮೃತ ಹೆಚ್ಚು ಪ್ರಚಲಿತವಾಗುತ್ತಿದ್ದು, ಇಂದು ಕೂಡ ನಾವು ಇದನ್ನು ನಮ್ಮ ಹೊಲದಲ್ಲಿ ಇವತ್ತು ಮಾಡ್ತಾಯಿದ್ದೀವಿ. ಇದಕ್ಕೆ ಬೇಕಾಗಿರೋ ವಸ್ತುಗಳೇನೆಂದರೆ 200 ಲೀಟ್ರದ್ದು ಒಂದು ಡ್ರಮ್ಮು, 2 ಲೀಟ್ರ್ ಮಜ್ಜಿಗೆ, 2 kg ಬೆಲ್ಲ. ಈಗ ನಾವು ಈಗಾಗಲೇ ಇದನ್ನು ನೀರಲ್ಲಿ ನೆನೆಸಿದ್ದೀವಿ. ಆಮೇಲೆ 1 ಲೀಟ್ರು ಬೇರೆ ರೈತರಿಂದ ತಂದಂತಹ ಗೋಕೃಪಾಮೃತದ ಕಲ್ಚರ್. ಸೊ ಇದನ್ನು ಈಗ ನಾವು ತಯಾರಿಸೋದು ಹೇಗೆ ಅಂತ ನಿಮಗೆ ತೋರಿಸ್ತೀವಿ. ಮೊದಲು ಇಷ್ಟು ಒಂದು 3/4 ಭಾಗ ಇಲ್ಲ 90 ಭಾಗದಷ್ಟು ನೀರನ್ನು ಡ್ರಮ್ಮಲ್ಲಿ ತುಂಬಿಸ್ಕೋಬೇಕು. ನಂತರ 2 kg ಸಾವಯವ ಬೆಲ್ಲ, ದಯವಿಟ್ಟು ಗಮನಿಸಿ, ಸಾವಯವ ಬೆಲ್ಲನೇ ಇದಕ್ಕೆ ಹಾಕ್ಬೇಕಾಗಿರೋದು. ಅಂಗಡಿಯಲ್ಲಿ ಸಿಗುವಂಥ ಇತ್ತೀಚೆಗೆ ಬರುವಂಥ ಬೆಲ್ಲ ಕಲಬೆರಕೆಯಾಗಿ ಬರ್ತಾಯಿದೆ. ಸೊ ಈಗ ಬೆಲ್ಲ ಹಾಕಿದ್ದಾಯಿತು. ಸೊ ನನ್ನ ಮಗ ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದಾನೆ. ಮಜ್ಜಿಗೆ 2 kg ಸಾವಯವ ಬೆಲ್ಲ, 2 ಲೀಟ್ರು ಆಕಳ ಮಜ್ಜಿಗೆ. ಆಕಳು ಅಂದರೆ ಇಲ್ಲಿ ನಮ್ಮ ರೈತ ಇದರಲ್ಲಿ ನಾವು ಸಾವಯವ ಕೃಷಿ ಇದರಲ್ಲಿ ಆಕಳಂದರೆ ಜವಾರಿ ಆಕಳು, ಅಂದರೆ ನಮ್ಮಲ್ಲಿ ದೇಸಿ ತಳಿಯ ಆಕಳು. ಯಾವುದೇ ಕಾರಣಕ್ಕೂ HF ಜರ್ಸಿ ಈ ಆಕಳ ಮಜ್ಜಿಗೆಯನ್ನು ಬಳಸಬೇಡಿ. ಅದು ಮಜ್ಜಿಗೆನೇ ಅಲ್ಲ, ಅವು ಆಕಳುಗಳು ಅಲ್ಲ. ನಮ್ಮ ದೇಶದಲ್ಲಿರುವಂಥ ದೇಶಿ ತಳಿ ಯಾವುದೇ ತಳಿ ಆಗಿರ್ಬೋದು, ಹಳ್ಳಿಕಾರ ಆಗಿರ್ಬೋದು, ಅಮೃತಮಹಲ್ ಆಗಿರ್ಬೋದು, ಗಿರ್ ಆಗಿರ್ಬೋದು, ಯಾವುದು ನಮ್ಮ ದೇಶಿ ತಳಿ ಇದೆಯೋ ಅದರ ಮಜ್ಜಿಗೆ ಕೂಡ ತುಂಬ ಹಳೆಯ ಮಜ್ಜಿಗೆ ಬಳಸಬೇಡಿ. ಈ ದಿನ ಕಡಿದಿರೋದು, ಇಲ್ಲಾಂದರೆ ನಿನ್ನೆ ಕಡಿದಿರೋದು ಅಷ್ಟೇ. 2 ದಿನದ ಒಳಗಿನ ಮಜ್ಜಿಗೆನ ಬಳಸಬೇಕು. ನಂತರ ಗೋಕೃಪಾಮೃತ, ಇದು ಕಲ್ಚರು. ಇದು 1 ಲೀಟ್ರು ಕಲ್ಚರು, ಬೇರೆ ರೈತರಿಂದ ತಂದಿರೋಂತಹ ಕಲ್ಚರ್ನ ಇದಕ್ಕೆ ಹಾಕಬೇಕು. ಕಲ್ಚರ್ ತರುವಾಗ ದಯವಿಟ್ಟು ಗಮನಿಸಬೇಕು, ನೀವು ಬಾಟಲಿ ತರುವಾಗ ಬಾಟಲಿ ಮೇಲಿನ ಮುಚ್ಚಳವನ್ನು ತೂತು ಮಾಡಿ, ಅಂದರೆ ಹೋಲ್ ಮಾಡಿ ತರಬೇಕು. ಯಾಕೆಂದರೆ ಅದಕ್ಕೆ ಗಾಳಿ ಆಡಬೇಕು ನೀವು ತರುವಾಗ. ಸೊ ಅದರಿಂದ ಅದನ್ನು ತುಂಬ ಗಮನ ಇಟ್ಟು ಹೋಲ್ ಮಾಡಿನೇ ತರಬೇಕು. ಈಗ ಇದಕ್ಕೆ ನೀರು, ಬೆಲ್ಲ, ಸಾವಯವ ಬೆಲ್ಲ 2 kg, 2 ಲೀಟ್ರ್ ಮಜ್ಜಿಗೆ ಮತ್ತು 1 ಲೀಟ್ರ್ ಗೋಕೃಪಾಮೃತನ ಹಾಕಿದೆ. ಈಗ ಇದನ್ನು ಏನು ಮಾಡಬೇಕು, ಒಂದು ಬಿದಿರು ಕೋಲು ಆ ಥರದ್ದೊಂದು ತಗೊಂಡು ಇದನ್ನು ತಿರುಗಿಸ್ಬೇಕು. ಇಷ್ಟು ಎಲ್ಲ ಹಾಕಿದ ಮೇಲೆ ಒಂದು ಕೋಲನ್ನು ತೆಗೆದುಕೊಂಡು, ಬಿದಿರು ಕೋಲು ಆ ಥರದ್ದು ಯಾವುದೋ ಒಂದು ಕೋಲು ತಗೊಂಡು ಇದನ್ನು ಎಡದಿಂದ ಬಲಕ್ಕೆ ಪ್ರದಕ್ಷಿಣಾಕಾರವಾಗಿ ತಿರುಗಿಸ್ಬೇಕು. ಈ ತಿರುಗಿಸೋದನ್ನು ಪ್ರತಿದಿನ ನೀವು ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ, ಸಾಧ್ಯವಾದರೆ ಮಧ್ಯಾಹ್ನ ತಿರುಗಿಸ್ರಿ. ಇಲ್ಲ ಅಂದರೆ ಬೆಳಗ್ಗೆ, ಸಾಯಂಕಾಲ ಖಂಡಿತವಾಗಿ ತಿರುಗಿಸ್ಲೇಬೇಕು, ದಿನಕ್ಕೆ 2 ಸಲ. ಇಲ್ಲ ನೀವು ನಿಮಗೆ ಯಾವಾಗ ನಿಮಗೆ ಸಮಯ ಸಿಗುತ್ತೋ ಆವಾಗ ಕೂಡ ನೀವು ತಿರುಗಿಸ್ತಾ ಇರ್ಬೋದು. ನಿಮಗಿಲ್ಲ ಕರೆಂಟಿನ ವ್ಯವಸ್ಥೆ ಇದೆ ಅಂದರೆ ಮೀನಿನ ಒಂದು ಅಕ್ವೇರಿಯಮ್ ಅಂತ ಬರುತ್ತಲ್ಲ, ಅದರಲ್ಲಿ ಬರುವಂಥ ಮೋಟ್ರ್ ಕೂಡ ನೀವು ಇದರಲ್ಲಿ ಹಾಕ್ಬೋದು. ನಿಧಾನಕ್ಕೆ ಅದು ಬಬಲ್ಸ್ ಬಿಟ್ಟು ಮಿಕ್ಸ್ ಮಾಡುತ್ತೆ. ಇಲ್ಲ ನಮಗೆ ಇದರ ಕೋಲಲ್ಲೂ ಕೂಡ ಈ ಥರ ಪ್ರತಿದಿನ ಎಡದಿಂದ ಬಲಕ್ಕೆ ಪ್ರತಿದಿನ ಕನಿಷ್ಠ 2 ಬಾರಿನಾದರೂ ನೀವು ತಿರುಗಿಸ್ಬೇಕು ಇದನ್ನು. ಸೊ ಇದು ಮಾಡಿ ಈ ಡ್ರಮ್ಮನ್ನು ಇದೇ ಥರ ಓಪನ್ ಮಾಡಿ ಇಡಬಾರ್ದು. ಇದಕ್ಕೆ ಒಂದು ಕಾಟನ್ ಪಂಚೆ ಬಟ್ಟೆನ ಅದಕ್ಕೆ ಮುಚ್ಚಬೇಕು. ಯಾಕೆಂದರೆ ಏನಾದರೂ ಹುಳ ಆ ಥರದ್ದೇನೋ ಇದು ಬೀಳದಂಗೆ ಮತ್ತು ಗಾಳಿನೂ ಕೂಡ ಆಡೋ ಹಾಗೆ ಈ ಥರ ಮುಚ್ಚಿ ಕವರ್ ಮಾಡಬೇಕು. ಇದು ದಯವಿಟ್ಟು ಇದನ್ನು ಎಲ್ಲ ರೈತರು ಬಳಸಿ. ಈಗಾಗಲೇ ಎಲ್ಲ ಹೆಚ್ಚಿನ ರೈತರು ಬಳಸಿ ಒಳ್ಳೆಯ ಫಲಿತಾಂಶ ತೊಗೊಂಡಿದ್ದಾರೆ. ನೀವು ಕೂಡ ತಗೊಳ್ಳಿ. ನಂತರ ಇದರಲ್ಲಿ ಇನ್ನೂ ಒಂದು ಏನಂದರೆ, ರೈತರಿಗೆ ಹೊರೆ ಆಗಬಾರ್ದು ಅಂತ ಹೇಳಿ ಇದನ್ನು ಎಲ್ಲರೂ ಉಚಿತವಾಗೇ ಕೊಡ್ತಾ ಇರೋದು. ನಾನು ಕೂಡ ಉಚಿತವಾಗೇ ಕೊಡ್ತೀನಿ. ನಾನು ಮಾಡ್ತಾ ಇರೋದು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಕುಂಕೋ ಗ್ರಾಮ ಅಂತ ಹೇಳಿ, ನ್ಯಾಮತಿ ಪಕ್ಕದಲ್ಲೇ. ಯಾರಿಗಾದರೂ ಬೇಕಾದರೂ ಕಲ್ಚರು ನಾವು ಉಚಿತವಾಗಿ ಕೊಡ್ತೀವಿ, ಕೊಡಲೇಬೇಕು.
ಸೊ ನೀವು ನನ್ನ ನಂಬರಿಗೆ ಕರೆ ಮಾಡ್ಬೋದು. ನನ್ನ ನಂಬರು 7349199551 73491951. ನನ್ನ ಹೆಸರು ಕುಮಾರ್ ಅಂತ, ಕುಂಕುವ ಗ್ರಾಮ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ. ಯಾರಾದರೂ ರೈತರು ಆಸಕ್ತಿ ಇದ್ದರೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ಗೆ ಕರೆ ಮಾಡ್ಬೋದು. ಧನ್ಯವಾದಗಳು.